Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬನ್ನಿ ಈ ಘಟನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. 50, 55, 60 ವರ್ಷದವರೆಗಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಯಾವ ಒತ್ತಡಕ್ಕೆ ಮಣಿದಿದ್ದಾರೋ, ಏನು ಇವರು ಅಧಿಕಾರದ ದರ್ಪವನ್ನು ತೋರಿಸಿದಾರೋ, ಏನು ಹೆದರಿಸಿದಾರೋ, ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕುಮಾರಸ್ವಾಮಿ ಅವರು. ಬರೀ ಉಪ್ಪು ತಿಂದರೆ ನೀರು ಕುಡಿತಾರೆ ಅಂತಂದ್ರೆ ಯಾವ ಒತ್ತಡಕ್ಕೆ ಅವ್ರು ಹೋಗಿದಾರೋ? ಯಾಕಂದರೆ ಅಧಿಕಾರದಲ್ಲಿ ಇದ್ದಂಥವ್ರು ಅವರೆಲ್ಲ. ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು ಸಂಸದರು, ಭಾರತ ದೇಶದ ಸಂಸದರು. ಅವರೇನು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದ್ರು, ಅಥವಾ ಇನ್ಯಾವುದಾದ್ರೂ ಆಸೆ ಆಮಿಷಗಳನ್ನು ಒಡ್ಡಿ ಈ ರೀತಿ ಮಾಡಿದ್ರು? ಇವತ್ತು ನೂರಾರು ಮಹಿಳೆಯರ ಈ ಒಂದು ವಿಡಿಯೋಗಳು, ಸುದ್ದಿಗಳನ್ನು ನೋಡಿದ್ರೆ ಅವರು ಜೀವಂತವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಯಾರೊಬ್ಬ BJP ನಾಯಕರು ಭಾಳ ದೊಡ್ಡದಾಗಿ ಮಾತನಾಡ್ತಾರೆ. ಮೊನ್ನೆ ತಮಗೂ ಗೊತ್ತಿದೆ, ಆಗಬಾರ್ದಂಥ ಒಂದು ಘಟನೆಯನ್ನು ನಾವು ಎಲ್ಲರೂ ಕಾಣಿಸಿದ್ದೀವಿ. ಹುಬ್ಬಳ್ಳಿಯ ಘಟನೆಯನ್ನು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ಹೋರಾಟವನ್ನು ಮಾಡಿದಂಥ ಧೀಮಂತ BJP ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ? ಅಥವಾ ಇವರು ಜಾನ ಕಿವುಡ, ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ ರೀತಿ ಇವರು ಅದನ್ನು ಮುಚ್ಚಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರಾ? ಇವತ್ತು ನಾನು ಜೀವಂತ ಕೊಲೆ, ಜೀವಂತ ಸಮಾಧಿ ಆ ಮಹಿಳೆಯರದು ಅಂತ ಹೇಳಿದೆ. ನಾನು ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ಸಮಾಜದ ಎಲ್ಲರಿಗೂ ಕೂಡ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನು, ಈ ತುಣುಕುಗಳನ್ನು ಯಾರು ಹರಿಬಿಡ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ. ಆ ಮಹಿಳೆಯರು ಯಾವ ರೀತಿ ಬದುಕಬೇಕು. ಇನ್ನು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೌಮ್ಯ ರೆಡ್ಡಿ ಕೂಡ ಮಾತಾಡಿದ್ದಾರೆ. ಸೌಮ್ಯ ಏನು ಹೇಳಿದ್ರು ಬನ್ನಿ ನೋಡೋಣ. ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಬೇಟಿ ಬಚಾವ್ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ರು. 10 ವರ್ಷ ಆಯಿತು ಅವರ ಸರ್ಕಾರ. ಇತ್ತೀಚೆಗೆ ನಾವು ನೋಡಿದ್ದೀವಿ, ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ, ಒಬ್ಬ ಸಿಟ್ಟಿಂಗ್ ಸಂಸದರು, ಈಗ ನಾನು ಇಶ್ಯೂ ಏನು ಅಂತ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಅವರ BJPಯ ಒಬ್ಬ ಅಭ್ಯರ್ಥಿನೇ ಬಂದು ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಈ ರೀತಿ ಆಗಿದೆ ಅಂತ. ಅವರ ಮಾಜಿ ಒಬ್ಬ ಶಾಸಕರೇ ಸಹ ಈ ರೀತಿ ಎಲ್ಲ ಇದನ್ನ ಶೇರ್ ಮಾಡಿದ್ದಾರೆ. ಅವರಿಗೂ ಸಹ BJPಯ ಎಲ್ಲ ಹಿರಿಯರಿಗೂ, ಮತ್ತು ವಿಶೇಷವಾಗಿ ಅಮಿತ್ ಶಾ ಅವರಿಗೆ ಮತ್ತು ಮೋದಿ ಸರ್ ಅವರಿಗೂ ಸಹ ಇದ್ರ ಬಗ್ಗೆ, ಮತ್ತು ವಿಜೇಂದ್ರ ಅವರಿಗೂ ಸಹ ಈ ಮಾಹಿತಿ ಎಲ್ಲ ಇತ್ತು. ಆದರೂ ಸಹ ಅವರು ಮತ್ತೊಮ್ಮೆ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ನಾವು ಪ್ರತಿಯೊಬ್ಬರು ಕರ್ನಾಟಕದ ಎಲ್ಲ ನಮ್ಮ ಜನರು, ವಿಶೇಷವಾಗಿ ಮಹಿಳೆಯರು ಬಹಳ ನಾವು ನೊಂದ್ಕೊಂಡಿದ್ದೀವಿ. ನಾರಿ ಶಕ್ತಿ ಅಂತ ಹೇಳ್ತಾರೆ, ಮಹಿಳಾ ಸಮ್ಮಾನ್ ಅಂತ ಹೇಳ್ತಾರೆ, ಬೇಟಿ ಬಚಾವ್ ಅಂತ ಹೇಳ್ತಾರೆ. ಇನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಕೂಡ ಮಾತಾಡಿದ್ದಾರೆ, ಏನು ಹೇಳಿದ್ರು ಬನ್ನಿ ನೋಡೋಣ. ಒಂದು ಮಹಿಳೆಯ ಮೇಲೆ ಯಾವ ಥರ ಪರಿಣಾಮ ಬೀಳ್ಬೋದು ಈ ವಿಡಿಯೋಗಳನ್ನು ನೋಡಿದಾಗ ಅನ್ನೋದು ನನಗೆ ಅನುಭವ ಆಗಿದೆ. ಅದು ಯಾಕೆಂದರೆ ಒಂದು ಸಲ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಅವರು ಪ್ರಾಬಬಲಿ, ಯಾಕೆಂದರೆ ಆ ಫೋಟೋಸಲ್ಲಿ ಆ ವಿಡಿಯೋಗಳು ಯಾವ ಮಟ್ಟಕ್ಕೆ ಸರ್ಕ್ಯುಲೇಟ್ ಆಗಿದ್ದಾವೆ ಅಂತಂದರೆ, ನಾನು ಅವರಿಗೆಲ್ಲ ಹೇಳೋಕ್ಕೆ ಇಷ್ಟಪಡೋದು, ಧೈರ್ಯವಾಗಿ ಫೇಸ್ ಮಾಡಿ, ಹೆದರ್ಕೋಬೇಡಿ. ಯಾರು ತಪ್ಪು ಮಾಡದೇ ಇರೋದಿಲ್ಲ ಬದುಕಲ್ಲಿ. ಸೊ ತಪ್ಪು ಮಾಡಿದಾಗ ಅದನ್ನು ತಿದ್ದುಕೊಂಡು, ಅದನ್ನು ಹೆದರಿಸಿ, ಅದರ ವಿರುದ್ಧ ನಿಂತ್ಕೊಂಡು ನ್ಯಾಯವನ್ನು ತಗೊಳ್ಳೋದು ಪ್ರತಿಯೊಂದು ಹೆಣ್ಣಲ್ಲೂ ಆ ಶಕ್ತಿ ಇರುತ್ತೆ. ಅದಕ್ಕೆ ಅವಳನ್ನು ಶಕ್ತಿ ಅಂತ ಕರೀತಾರೆ. ಪ್ರತಿಯೊಂದು ಹೆಣ್ಣಿಗೂ ಈ ಮುಖಾಂತರ ನಾನು ಹೇಳ್ತೀನಿ, ಧೈರ್ಯವಾಗಿ ಹೋರಾಡಿ, ನ್ಯಾಯ ಸಿಕ್ಕೇ ಸಿಗತ್ತೆ.
ಮ್ಯಾಮ್, ಅಧ್ಯಕ್ಷೆಯನ್ನು ಸೈಡ್ ಇಡಿ, ಮಹಿಳಾ ಆಯೋಗದ ಅಧ್ಯಕ್ಷ ಅನ್ನೋ ಪಟ್ಟದಿಂದ ಕೆಳಗಿಳಿದು ಒಬ್ಬ ಮಹಿಳೆಯಾಗಿ ಪ್ರಜ್ವಲ್ ರೇವಣ್ಣ ಏನಾದರೂ ಇದರಲ್ಲಿ ಪ್ರೂವ್ ಆದರೆ ಯಾವ ರೀತಿ ಶಿಕ್ಷೆ ಆಗಬೇಕು ಅವರಿಗೆ? ನಾನು ಮಹಿಳೆಯಾಗೇ ಮಾತಾಡೋದು. ಮಹಿಳಾ ಆಯೋಗದ ಅಧ್ಯಕ್ಷೆ ಮಹಿಳೆ ಅಂದ ತಕ್ಷಣವೇ ಇದರಲ್ಲಿ ಯಾವುದೂ ಇಲ್ಲ. ನಾನೊಂದು ಸಾಮಾನ್ಯ ಎಲ್ಲರ ಹಾಗೆ ಒಂದು ಹೆಣ್ಣುಮಗಳು, ಎಲ್ಲರ ಭಾವನೆ ಹೇಗಿರುತ್ತೆ ನಂದು ಹಾಗೆ ಇರುತ್ತೆ. ನ್ಯಾಯಾಲಯ ಈ ಒಂದು ಕೃತ್ಯಕ್ಕೆ ಕಠಿಣ ಶಿಕ್ಷೆ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಇದಕ್ಕೆ ಇಲ್ಲ. ಅದು ಅಲ್ಲ, ಅದು ಅವರು ಮಾಡಿರೋ ಕೃತ್ಯದ ಮೇಲೆ ಶಿಕ್ಷೆ ನ್ಯಾಯಾಲಯ ಕೊಡುತ್ತೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.